ಅಗ್ರಿಟೆಕ್ಗೆ ಸ್ವಾಗತ. ನಾವು ಒಂದು ಮ್ಯಾಂಗೋ ಫಾರ್ಮ್ನಲ್ಲಿದ್ದೀವಿ. ಇದು ಮ್ಯಾಂಗೋ ಫಾರ್ಮ್ಸ್ ಏನಪ್ಪ ಅಂದರೆ ತುಮಕೂರು ಭಾಗದಲ್ಲಿ ಎಲ್ಲ ದೊಡ್ಡಬಳ್ಳಾಪುರ ಆಗಲಿ ಕನಕಾಪುರ ರೋಡಲ್ಲಾಗಲಿ ಅಥವಾ ಈ ಸರೌಂಡಿಂಗಲ್ಲಿ ಏನು ತುಮಕೂರು ದೊಡ್ಡಬಳ್ಳಾಪುರ ಈ ಈ ಸರೌಂಡಿಂಗಲ್ಲಿ ಮ್ಯಾಂಗೋ ಫಾರ್ಮ್ಸ್ ಜಾಸ್ತಿ ಇದ್ದಾವೆ. ಇದರಲ್ಲಿ ನಾವು ಬಾದಾಮ್ ಆಗಲಿ ಆಲ್ಫೆನ್ಸೋ ಆಗಲಿ ಅಥವಾ ಈ ಥರ ತೋತಾಪುರಿ ಆಗಲಿ ಈ ಥರ ತಳಿಗಳಲ್ಲಿ ನಾವು ನಮ್ಮ ಇಮ್ತಿಯಾಜ್ ಅಂತ ಹೇಳ್ಬಿಟ್ಟು ನಮ್ಮ ರೈತರು ಲೀಸಲ್ಲಿ ಕಾಂಟ್ರಾಕ್ಟಲ್ಲಿ ಇಟ್ಕೊಂಡಿದ್ರು. ಅವರು ಹೆಚ್ಚು ಕಡಿಮೆ ಒಂದು 2,000 ಗಿಡಗಳ ಒಂದು ಕಾಂಟ್ರಾಕ್ಟ್ ತೊಗೊಂಡಿದ್ರು. ಅವರ ಇದ್ರ ಮೇಲೆ ನಾವು ಮ್ಯಾನೇಜ್ಮೆಂಟ್ ಮಾಡಿದ್ವಿ ಮ್ಯಾಂಗೋ ಅಂತ. ಅದರಲ್ಲಿ ಫಸ್ಟಾಗಿ ನಾವು ಇಲ್ಲಿ ನೋಡ್ತಾ ಇರ್ಬೋದು, ನೀವು ಮಾರ್ಕರ್ ಅಂತ ಬರುತ್ತೆ. ಇದು ಅಬಮ್ಯಾಕ್ಟಿನ್ 1.9 EC. ಇದರ ಜೊತೆಗೆ ನಾವು ಟಿಲ್ಟ್ ಅಂದರೆ ಪ್ರೊಫಿಕೋನೋಜಾಲ್ 25% ಏನಿರುತ್ತೆ ಅದನ್ನು ನಾವು ಸ್ಪ್ರೇ ಮಾಡಿಸಿದ್ವಿ. ಇದನ್ನು 1 ml 1 ಲೀಟ್ರ್ ನೀರಲ್ಲಿ ಮಾರ್ಕರ್ ಹಾಗೂ ಟಿಲ್ಟ್ 1 ml 1 ಲೀಟ್ರ್ ನೀರಲ್ಲಿ ಮಿಕ್ಸ್ ಮಾಡಿ ಮಾಡಿಸಿದ್ವಿ. ಇದು ಫೆಬ್ರವರಿ ಟೈಮಲ್ಲಿ ಏನು ನಮಗೆ ಸೂಟಿ ಮೋಲ್ಡ್ ಕ್ರಿಯೇಟ್ ಆಗುತ್ತೆ ಅದನ್ನು ಜಾಸಿಡ್ಸ್ ಅಥವಾ ಅಫೆಕ್ಟ್ ಆಗಿ ಹಾಗೆ ನಮಗೆ ಏನು ರೋಗ ಬರ್ದಂಗೆ ಈ ಪೌಡ್ರಿ ಮಿಲ್ಡ್ಯೂ ಆಗಲಿ ಅದು ಬರ್ದಂಗೆ ನಾವು ಟಿಲ್ಟನ್ನು ಸ್ಪ್ರೇ ಮಾಡಿಸಿದ್ವಿ. ಅದು ಭಾಳ ಚೆನ್ನಾಗಾಗ್ಬಿಟ್ಟಿತ್ತು. ಹಾಗೆ ಫ್ಲವರ್ ಸೆಟ್ಟಿಂಗ್ ಕೂಡ ಚೆನ್ನಾಗಾಗ್ತಾಯಿತ್ತು. ಎರಡನೇ ಸ್ಪ್ರೇದಾಗಿ ಒಂದು 20-25 ಡೇಸ್ ಆದಮೇಲೆ ನಾವು ಇಲ್ಲಿ ನೋಡ್ತಾ ಇರ್ಬೋದು, ನೀವು ಅಲ್ಟ್ರಾ 2 ಅಂತ ಹೇಳ್ಬಿಟ್ಟು ಪೈರಿಫೆರಾಕ್ಸಿಫಿನ್ ಅಂತ ಬರುತ್ತೆ ಇದು. ಅದ್ರ ಜೊತೆಗೆ ಮ್ಯಾಕ್ಸ್ ಫ್ಲವರ್ ಅಂತ ಬಿಟ್ಟು ಫ್ಲವರ್ ಸೆಟ್ಟಿಂಗಿಗೋಸ್ಕರ ಹಾಗೂ ಈ ಟಾಟಾದ್ದು ಕಾಂಟಾ ಪ್ಲಸ್ ಅಂತ ಹೇಳ್ಬಿಟ್ಟು ಇದು ಎಕ್ಸಾಕೊನೋಝೋಲ್, ಈ ಮೂರನ್ನು ಸ್ಪ್ರೇ ಮಾಡಿಸಿದ್ವಿ. ಇದರಲ್ಲಿ ಏನಪ್ಪ ಅಂದರೆ ನಿಮಗೆ ರಸ ಇರ್ತಕ್ಕಂಥ ಕೀಟಗಳು ನಿಲ್ಲದೆ ಏನಾಗುತ್ತೆ ಸೂಟಿ ಮೋಲ್ಡ್ ಡೆವಲಪ್ ಆಗುತ್ತೆ, ಅದನ್ನು ನಾವು ಕಂಟ್ರೋಲ್ ಮಾಡೋದಕ್ಕೆ. ಹಾಗೆ ನಾವು ನೆಕ್ಸ್ಟು ಮ್ಯಾಕ್ಸ್ ಫ್ಲವರ್ ಸೆಟ್ಟಿಂಗ್ ಆಗೋದಕ್ಕೋಸ್ಕರ ಎಲ್ಲ ಮಾಡಿದ್ವಿ. ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಇದು ಬಾದಾಮ್ ಗಿಡ ಆಗಿದೆ. ಇದನ್ನು ಭಾಳ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ವಿ ನಾವು. ಇದರ ಒಂದು ನೀವು ಯಾವ ರೀತಿ ಕಾಯಿಗಳ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಬರ್ತಾ ಇದೆ ಅಂತ. ರೈತರು ಬಹಳ ಖುಷಿಯಾಗಿದ್ದಾರೆ ಅವರು. ನೋಡ್ಬೋದು ನೀವು ಯಾವ ರೀತಿಯಾಗಿ ಕಾಯಿಗಳ ಒಂದು ಸೆಟ್ಟಿಂಗ್ ಆಗ್ತಾ ಇದೆ ಅಂತ ನೋಡಿ. ತುಂಬ ಚೆನ್ನಾಗಿ ಬರ್ತಾ ಇದೆ, ಭಾಳ ಖುಷಿಯಾಗಿದ್ದಾರೆ ಅವರು. ಯಾವ ರೀತಿಯಾಗಿ ನಾವು ಈ ಬಾದಾಮ್ ಗಿಡ ಅಥವಾ ಇತರ ತಳಿಗಳನ್ನು ಇವರ ಹೊಲದಲ್ಲಿ ನಾವು ಮ್ಯಾನೇಜ್ ಮಾಡಿದ್ವಿ. ಸೊ ಭಾಳ ಖುಷಿಯಾಗಿದ್ದಾರೆ. ನೋಡಿ ನೀವು ಯಾವ ರೀತಿ ಇದೆ ಇದು ನೋಡ್ಬೋದು. ಬಾದಾಮ್ನ ಒಂದು ತೋಟ ಚೆನ್ನಾಗಿ ಬರ್ತಾ ಇದೆ. ಕಾಯಿಗಳು ಈಗ ಹಾರ್ವೆಸ್ಟಲ್ಲಿ ಬಂದಿದ್ದಾವೆ. ಇನ್ನು 2-3 ದಿನದಲ್ಲಿ ಅವ್ರ ತೋಟದ ಒಂದು ಹಾರ್ವೆಸ್ಟ್ ಮಾಡ್ತಾಯಿದ್ದಾರೆ. ಭಾಳ ಖುಷಿಯಾಗಿದ್ದಾರೆ ಅವರು. ಈ ವರ್ಷ ಅವರು 2,000 ಗಿಡ ಹಿಡಿದಿದ್ರು. ನೆಕ್ಸ್ಟ್ ಅವರ ಒಂದು ನಮ್ಮ ಮಧುರಾ ಅಗ್ರಿಟೆಕ್ನ ಒಂದು ವತಿಯಿಂದ ಅವರ ಒಂದು ಪ್ರಯತ್ನ ಏನಪ್ಪ ಅಂದರೆ ಇನ್ನೂ ನಾವು ಒಂದು 5,000-6,000 ಗಿಡಗಳನ್ನು ನಾನು ಮ್ಯಾನೇಜ್ ಮಾಡ್ತೇನೆ, ನಾವು ತಗೊತೇನೆ. ನೀವು ಇದಕ್ಕೆ ನಮ್ಮ ಒಂದು ತೋಟನ ತಾವು ಮ್ಯಾನೇಜ್ ಮಾಡಬೇಕಂತೇಳಿ ಅವರು ಹೇಳಿದರು. ಸೊ ಹಾಗೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಹಣ್ಣುಗಳ ಒಂದು ಸೆಟ್ಟಿಂಗ್ ಇದೆ ಹಾಗೂ ಕಾಯಿಗಳು ನೋಡ್ತಾ ಇರ್ಬೋದು ಎಷ್ಟು ಕ್ವಾಲಿಟಿ ಇದೆ ಹಾಗೂ ಸೆಟ್ಟಿಂಗ್ ಆಗಲಿ. ಆಮೇಲೆ ಗಿಡದಲ್ಲಿ ಯಾವುದೇ ರೀತಿಯಾದ ಈವನ್ ಹಾರ್ವೆಸ್ಟಿಂಗ್ ಟೈಮ್ನಲ್ಲೇ ಭಾಳ ಪ್ರಾಬ್ಲಮ್ಸ್ ಇರುತ್ತೆ. ನೋಡಿ ಎಷ್ಟು ಕ್ಲಿಯರಾಗಿದೆ ಎಲೆಗಳು. ಸೊ ಸುಂದರವಾಗಿ ಬಂದಿದೆ. ನಾವು ನಮ್ಮ ಎಲ್ಲ ರೈತ ಬಾಂಧವರಿಗೆ ಅಂದರೆ ಮ್ಯಾಂಗೋ ಫಾರ್ಮಿಂಗ್ ಮಾಡ್ತಕ್ಕಂಥ ರೈತ ಬಾಂಧವರಲ್ಲಿ ಕೇಳ್ಕೊಳೋದು, ಮಧುರಾ ಅಗ್ರಿಟೆಕ್ನ ಔಷಧಿಗಳನ್ನು ಬಳಸಿ ತಾವುಗಳು ಕಾಯಿಗಳ ಸೆಟ್ಟಿಂಗ್ ಹೆಚ್ಚಿಗೆ ಆಗಿ ಹೆಚ್ಚಿನ ಇಳುವರಿ ಪಡಿಬೇಕು. ಇವರು ಒಂದು ಹೆಚ್ಚಿನ ಇಳುವರಿ ಬಂದಿದೆ ಈ ವರ್ಷ. ಸ್ವಲ್ಪ ಮ್ಯಾಂಗೋದ ರೇಟ್ ದರ ಭಾಳ ಕುಸಿದಿರಿದ್ರು. ಇಳುವರಿ ಬಂದಿರೋದ್ರಿಂದ ಇವರಿಗೆ ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ ಸಹಕಾರಿಯಾಗಿದೆ. ನಮ್ಮ ರೈತ ಬಾಂಧವರಿಗೆ ಇನ್ನೊಮ್ಮೆ ಮತ್ತೆ ಕೇಳ್ಕೊಳ್ತೇನೆ, ಮಧುರಾ ಅಗ್ರಿಟೆಕ್ನ ಔಷಧಿಗಳನ್ನು ಬಳಸಿ ಅವರ ಸಲಹೆಗಳನ್ನು ಮಧುರಾ ಅಗ್ರಿಟೆಕ್ನ ನೀವು ಕರ್ನಾಟಕ ಅಂತ ಹೊಡೆದ್ಬಿಟ್ರೆ ನೀವು ಯೂಟ್ಯೂಬ್ ಚಾನಲಲ್ಲಿ ಮಧುರಾ ಅಗ್ರಿಟೆಕ್ನ ಬಗ್ಗೆ ಮ್ಯಾಂಗೋ ಫಾರ್ಮಿಂಗ್ ಯಾವ ರೀತಿ ಮಾಡಬೇಕು ಅಥವಾ ಇತರ ಬೆಳೆಗಳಲ್ಲಿ ಯಾವ ರೀತಿ ನೀವು ನಿಭಾಯಿಸ್ಬೇಕು ಅನ್ನೋದನ್ನು ನಾವು ಸರಿಯಾದ ಮಾಹಿತಿ ಕೊಟ್ಟಿದ್ದೀವಿ. ಹೆಚ್ಚಿನ ಮಾಹಿತಿಗೆ ನಮ್ಮನ್ನು ಸಂಪರ್ಕಿಸ್ಬೋದು. ತಮಗೆಲ್ಲರಿಗೂ ಧನ್ಯವಾದಗಳು.